ನಮಸ್ಕಾರ. ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ಮನೆಯಲ್ಲಾಗುವ ಜಗಳಗಳು ಅಥವಾ ಕಲಹಗಳು ಪರಿಹಾರ ಬಗ್ಗೆ ಹೇಳುತ್ತೇನೆ. ಜಗಳಗಳು ಮನೆಯಲ್ಲಿ, ದಾಂಪತ್ಯದಲ್ಲಿ ಅಥವಾ ಬಂಧು ಬಳಗದಲ್ಲಿ ಆಗುವುದು ಸಹಜ. ಆದರೆ ಅದನ್ನು ಬೆಳೆಸುತ್ತಾ ಹೋದರೆ ಜೀವನ ಕಷ್ಟ ಆಗುತ್ತದೆ. ಆದುದರಿಂದ ಧಾರ್ಮಿಕ ದೃಷ್ಟಿಯಿಂದ ಶಾಂತಿ ಮತ್ತು ಸಮಾಧಾನ ಬರಬೇಕಾದರೆ ಕೆಲವು ಸಾತ್ವಿಕ ಕ್ರಮಗಳನ್ನು ಅನುಸರಿಸಬೇಕು. ಜಗಳ ಪರಿಹಾರ ಆಗಬೇಕಾದರೆ ಮೊದಲು ಮನ ಶಾಂತಿಯಾಗಿ ಇರಬೇಕು. ಮನ ಶಾಂತಿ ಆಗಿ ಇರಬೇಕೆಂದರೆ ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ದೇವರ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಓಂ ಶಾಂತಿ 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 ಎಂಬ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಹಾಗೂ ಮನದಲ್ಲಿ ಕೋಪ, ಅಹಂಕಾರ ಬಿಡುವ ಸಂಕಲ್ಪ ಮಾಡಬೇಕು. ಧರ್ಮದಲ್ಲಿ ಹೇಳುವಂತೆ ಮನಶುದ್ಧಿಯೇ ದೊಡ್ಡ ಪರಿಹಾರ. ನಿಮ್ಮ ಸಮಸ್ಯೆಗಳು ಪರಿಹಾರ ಆಗದೇ ಇದ್ದಾಗ ಕೆಲವೊಂದು ಪೂಜೆಗಳನ್ನು ಕೂಡ ಮಾಡಬೇಕು. ಶಿವಪೂಜೆ, ಇದು ಕೋಪಶಮನಕ್ಕೆ. ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಬೇಕು. ಹಾಗೆ ಬಿಲ್ವಪತ್ರ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಹೇಳಬೇಕು. ದಂಪತಿಗಳ ನಡುವೆ ಕಲಹ ಇದ್ದರೆ ಇಬ್ಬರು ಸೇರಿ ಪೂಜೆ ಮಾಡಿದರೆ ಉತ್ತಮ. ಹಾಗೂ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆ ಕೂಡ ಮಾಡಬೇಕು. ಶುಕ್ರವಾರ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಜಪಿಸಬಹುದು. ಹಾಗೂ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಶ್ರೇಯಸ್ಕರ. ಇದು ಮನೆಯಲ್ಲಿನ ಅಶಾಂತಿ ಕಡಿಮೆ ಮಾಡಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಹೆಚ್ಚಿಸುತ್ತದೆ. ಹಾಗೂ ಹನುಮಾನ್ ಚಾಲಿಸಾ ಪಾರಾಯಣ, ಇದು ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸಾ ಓದಬೇಕು. ನಿಮಗೆ ಓದಲು ಆಗದೇ ಇದ್ದಾಗ ಮೊಬೈಲ್ನಲ್ಲಿ ಹನುಮಾನ್ ಚಾಲಿಸಾ ಹಚ್ಚಿ ಕೇಳಬಹುದು. ಇದು ಮನಸ್ಸಿನ ಕೋಪ, ಅಸಹನೆ, ಭಯ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮನೆ ವಾಸ್ತು ಮತ್ತು ಶುದ್ಧತೆ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಪೂಜಾ ಸ್ಥಳ ಇರಲಿ. ಮನೆಯಲ್ಲಿ ಕಸ, ಅಶುದ್ಧತೆ ಇರಬಾರದು. ಇದು ನಕಾರಾತ್ಮಕತೆ ಹೆಚ್ಚಿಸುತ್ತದೆ. ದಾನ ಮತ್ತು ಉಪವಾಸ. ತಿಂಗಳಲ್ಲಿ 1 ಉಪವಾಸ ಮಾಡಬೇಕು. ನಿಮ್ಮ ಮನೆಯ ದೇವರ ಹೆಸರಲ್ಲಿ ಉಪವಾಸ ಮಾಡಬೇಕು. ಪ್ರತಿ ವಾರ ಆಗಲಿ ಅಥವಾ ಏಕಾದಶಿ ಆಗಲಿ ಮಾಡಬೇಕು. ಉಪವಾಸ ಇರಲು ಆಗದೇ ಇದ್ದಾಗ ನೀವು ಫಲಹಾರ, ಹಣ್ಣು, ಹಾಲು ತಿನ್ನಬಹುದು. ಹಾಗೂ ಅನ್ನದಾನ, ಬಟ್ಟೆದಾನ, ಹಸುಗಳಿಗೆ ಹುಲ್ಲು ಕೊಡುವುದು ಇದು ಪುಣ್ಯಯ ಕಾರ್ಯ. ಶಾಸ್ತ್ರಗಳಲ್ಲಿ ಹೇಳುವಂತೆ ದಾನ ಮಾಡಿದರೆ ಪಾಪಕ್ಷಯವಾಗುತ್ತದೆ ಮತ್ತು ಶಾಂತಿ ಬರುತ್ತದೆ. ಹಾಗೂ ಶಾಂತಿ ಮಂತ್ರ, ಪ್ರತಿದಿನ 5 ನಿಮಿಷ ಈ ಮಂತ್ರ ಹೇಳಬಹುದು. ಸರ್ವೇ ಭವಂತು ಸುಖೀನಃ. ಇದು ಕುಟುಂಬ ಶಾಂತಿಗೆ ಅತ್ಯುತ್ತಮ ಮಂತ್ರ. ಇನ್ನೊಂದು ಮುಖ್ಯ ಸಲಹೆ, ಜಗಳ ಪರಿಹಾರಕ್ಕೆ ದೇವರ ಪೂಜೆ ಮಾತ್ರವಲ್ಲ, ಪರಸ್ಪರ ಸಂವಾದ, ಸಹನೆ, ಕ್ಷಮೆ, ಪ್ರೀತಿ ಇವು ಕೂಡ ಮುಖ್ಯವಾಗಿವೆ. ಕೋಪದಲ್ಲಿ ಮಾತನ್ನಾಡಬಾರದು. ಹಾಗೂ ಹಿರಿಯರ ಆಶೀರ್ವಾದ ಪಡೆಯಬೇಕು. ಕ್ಷಮಿಸು ಎನ್ನುವ ಶಬ್ದವೇ ದೊಡ್ಡ ಮಂತ್ರ. ಪರಸ್ಪರ ಮಾತಿನಿಂದ ಎಂತಹೂ ಸಮಸ್ಯೆಯೂ ಬಗೆಹರಿಸಬಹುದು. ದೇವರ ಮೇಲೆ ನಂಬಿಕೆ ಇರಲಿ. ಧನ್ಯವಾದ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.